ರುದ್ರ ಮದ ಹೋಗಲೆ ಇವ್ರ ತಮ್ಮನ್ನ ಕಲ್ಲನ್ ಕರ್ಕೊಂಡು ಹೋಗಿ ಎಲ್ಲದ ನೋಡವನು. ಆಯ್ತು ಗೌಡ್ರಿ, ಕರ್ಕೊಂಬರ್ತಾನೆ. ಕರ್ಕೊಂಬರ್ಲಿ ನೀನೆಲ್ಲ ಕುಂತ್ಕೊಂಡೆ ಮರೆ. ಓ ಬ್ಯಾಂಡ್ರಿ ಹೇಗೆ ಕುಡಿಸಿ ನೋಡಕಲ್ಲ. ನಿನ್ನ ಪ್ರಾಣ ನಿನ್ನ ಹತ್ರ ಉಳಿಬೇಕಂದ್ರ, ನಿನ್ನ ಹೊಲದ ರೊಕ್ಕ ನಿನ್ನ ಜೋಬಿನೊಳಗಿರ್ಬೇಕಂದ್ರ ಹೊಲನ ನಮ್ಮ ಗೌಡ್ರ ಹೆಸರಿ ಮಾಡಿಬಿಡು. ಆವಾಗ ನೋಡುವಂತೆ ನಿಮ್ಮ ಮಲ್ಲನ ಸುದ್ದಿನ ಸುಳ ಮಗನ. ಕುಲಕರ್ಣಿ ಅವರೇ, ಏನು ಮಾತನಾಡುತ್ತಿರುವಿರಿ? ಅಯ್ಯೋ ತಮ್ಮ, ನಿನ್ ಜೀವ ಉಳಿಸ ಸುದ್ದಿ ಮಾತಾಡಕ ಜವಲೇ ಹರೀಶ್ ಸುಳ ಮಗನ. ಏನ್ ಮಾತಾಡ್ತಾವಂತೇನು? ಈ ಮಾತಿಗ ನೀ ತಮ್ಮ ಒಪ್ಪಿದ್ರ ಸರಿ, ಇಲ್ಲ ಅಂದ್ರೆ ಸುಮ್ಮನೆ ಸಿಕ್ಕಲ್ಲ ಕೊರ್ರನ ಹೋಗಿದ್ದಲ್ಲೋ ಹರೀಶ್ ಸುಳ ಮಗನ. ಮಾಡ್ಬೇಕು ನೋಡ್ರಿ. ನೋಡಪ್ಪ, ಈ ಮಾತಿಗೆ ನೀನು ಒಪ್ಪಿದೆ ಸರಿ, ಇಲ್ಲಾಂದ್ರೆ ನಿನ್ನ ಆಸ್ತಿನೂ ಹೋಗುತ್ತೆ, ನಿನ್ನ ಹಣನೂ ಹೋಗುತ್ತೆ, ನಿನ್ನ ಪ್ರಾಣನೂ ಹೋಗುತ್ತೆ. ಇದ್ರ ಮೇಲೆ ನಿನ್ನಿಷ್ಟ. ಅಯ್ಯೋ, ಇದು ಎಂತ ಸಂಕಟಮಯವಾದ ಕೊಳ್ಳದಲ್ಲಿ ಇಳಿಯುವ ಸಂಭವ ಬಂದಿತಲ್ಲ. ನಮ್ಮ ತಂದೆಯವರ ಮಾಡಿದ ಆಸ್ತಿಯನ್ನು ಊಟ ಮಾಡುವ ಭಾಗ್ಯವೇ ಬರದಂತಾಯಿತು. ಎಂಥದು ನನ್ನ ದೈವ. ಲೇ ಬಡ ಅಭಿಕಾರಿ ನನ್ನ ಮಗನೇ, ಮೊದಲೇ ನೀನು ಆ ಸಂಕಟದಲ್ಲಿ ಬಿದ್ದವನು. ಆ ಕೊಳ್ಳದಲ್ಲಿ ಇಳಿದಿದೆ ಅಂದಾಗ ಆ ಸಂಕಟವನ್ನು ನೀನೇ ಉಣಬೇಕು ಹೊರತು ಮತ್ತೊಬ್ಬರು ಉಣಲಿಕ್ಕೆ ಸಾಧ್ಯವಿಲ್ಲ. ತಿಳಿತೇ? ಗೌಡ್ರಿ, ಅದು ಎಷ್ಟಾಗುತ್ತೆ ನಿನ್ನ ಹೊಲದ ಕಿಮ್ಮತ್ತು? ಗೌಡ್ರಿ, ಅದು ಒಳ್ಳೆ ಫಲವತ್ತಾದ ಭೂಮಿ. ನನ್ನ ಪಾಲಿಗೆ ಬರ್ತಕ್ಕದ್ದು 1 ಎಕರೆ. ಅದರ ಕಿಮ್ಮತ್ತು 5 ಲಕ್ಷವಾಗುತ್ತಿದೆ. 5 ಲಕ್ಷ? ಕೇವಲ 5 ಲಕ್ಷ? ಆಗಲಿ, 5 ಲಕ್ಷವನ್ನೇ ಕೊಡುತ್ತೇನೆ. ತಗೋ, ಇದೊಂದು 50,000 ರೂಪಾಯಿ ಅಡ್ವಾನ್ಸ್ ಇದೆ, ಸಂಚಕಾರ ಅಂತ ಇಟ್ಕೋ. ಮಿಕ್ಕಿದ್ದನ್ನ ಆಮೇಲೆ ಕೊಡ್ತೇನೆ, ತಗೋ. ಹಾ ಕುಲಕರ್ಣಿ, ಬಾ ಇಲ್ಲಿ. ಎಲ್ಲ ಲೆಕ್ಕಪತ್ರ ಸರಿಯಾಗಿ ಬರೋದು. ಇವನು ಹೊಲ ಮಾರಾಟ ಮಾಡಿದನಂತ ಎಲ್ಲ ಲೆಕ್ಕದಲ್ಲಿ ಬರೋದು. ಇವನು ಕೂಡ ಸೈನ್ ಹಾಕ್ಸ್ಕೊಂಡು ಕಳಿಸಿಬಿಡಿ. ಇವನು ಎಷ್ಟು ಕೊಟ್ಟಿರಿ ಗೌಡ್ರಿ? ತಡ್ರಿ, ಮೊನ್ನೆ ಎಲೆಕ್ಷನ್ ನೀವು ಸರಿ ಇಲ್ಲ. ಬಾ ಬಾರ್ಲಿ. ರುದ್ರ, ರುದ್ರ, ಹೋದ ಕೆಲಸ ಏನಾಯ್ತು? ಗೌಡ್ರಿ, ಅವನ ಮನೆಗೆ ಹೋಗಿದ್ದೆ ಕರೀಲಿಕ್ಕೆ. ಅವನು ಮುಂದೆ ನಡ್ರಿ ಸರ್, ನಾನು ಬರ್ತೇನೆ ಅಂತ ಹೇಳಿದ ಗೌಡ್ರಿ. ಹೌದಾ? ಬರ್ಲಿ ಬರ್ಲಿ ಕಡೆಯಿಂದ ಇಲ್ಲಿ ಮಾಡು. ಬರ್ಲಿ ಬರ್ಲಿ ಬರ್ಲಿ. ನಡಲೆ ಮನೆ ಮುರುಕು ಮನೆಗೆ ಬಂದಿದ್ದೆ. ಎಲ್ಲಿ ಸಿಗಲಿಲ್ಲ ನಿನಗೆ. ಸರಿಯ ಮಾಡುತ್ತೆ. ಇಂದು ನನ್ನ ಹೊಟ್ಟೆ ತಣ್ಣಗಾಯಿತು ಗೌಡ್ರಿ. ಇದೇ ಹಣವನ್ನು ಒಯ್ದು ಬೇರೆ ಕಡೆಗೆ ಭೂಮಿ ಹಿಡಿದು ಭೂತಾಯಿ ಸೇವೆ ಮಾಡುತ್ತಾ ಹೋದರಾಯಿತು. ನಿಮ್ಮಂತ ಬಡ ಮಕ್ಕಳನ್ನು ಹೊಟ್ಟೆ ತಣ್ಣು ಮಾಡೋದಕ್ಕೆ ನಮ್ಮ ಗೌಡ್ರು ಹುಟ್ಟಿರೋದು. ನೋಡಪ್ಪ ನೋಡಪ್ಪ, ನೀನು ಯಾವಾಗಲೂ ಹಿಂಗೆ ಕಿಲಿ 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 ಅಂತ ನೆಗಿಬೇಕಲ್ಲೇ. ನಕ್ರೆ 2 ಕಣ್ಣು ಮುಚ್ಚಬೇಕಲ್ಲೇ. ನಗಿ ಅದ್ಬಿಟ್ರೆ 3 ಕಣ್ಣು ಕಾಣ್ಬೇಕಲ್ಲೇ. ಹಂಗೆ ನೆಗಿಬೇಕಲ್ಲೇ. ಹರೀಶ್ ತುಳ ಮಗನ, ಸುಮ್ಮನೆ ನಿಮ್ಮ ತಮ್ಮನಿಗೆ ಸಿಕ್ಕೋನು ಕೊರ್ರಂದು ಹೋಗಿದ್ದಲ್ವೋ ಮರೆ. ಹನುಮಪ್ಪನ ನೋಡ್ಸಿದ್ದಾನೆ ಒಳ್ಳೆ ಮನೆ ಮುರುಕು ಮರಿ. ಸುಮ್ಮರ್ಲಿ ಹುಡುಗ, ನೀ ಹಿಂಗೆ ಮಾಡಿ 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 ನಾನು ಕಾಲು ಸಣ್ಣ ಮಾಡಿ ಇಟ್ಟಿದ್ದೆ. ಸಣ್ಣ ಕಾಲು ಒಂದು ಚಪ್ಪಿ ತಮೇಲೆ ತರಕೊಳ್ಳಿ. ನಮಸ್ಕಾರ ಗೌಡ್ರಿ. ರುದ್ರ ಬರ್ತಾನಲ್ಲ ಹಿಂಗಳ್ಗಂಡೆ. ಲೇ, ಬೆಂಕಿ ಹತ್ತು ನಿನ್ನ ನಮಸ್ಕಾರಕ್ಕೆ. ಏನು ರುದ್ರನನ್ನು ಕರೆಯಲಿಕ್ಕೆ ಕಳಿಸಿದರೆ ಇಷ್ಟೊಂದು ತಡ ಮಾಡಿ ಬರುವುದೇ? ಇಲ್ರಿ ಗೌಡ್ರಿ, ನನ್ನ ಮಗ ತಾಯಿಲ್ಲದ ತಬ್ಬಲಿ. ಓ, ಸ್ಕೂಲಿಗೆ ಕಳ್ಸಕ್ ಹೋಗಿದ್ದೆ. ಅವನ್ನ ಸ್ಕೂಲಿಗೆ ಕಳ್ಸಕ್ ಹೋಗಿದ್ದೆ, ಅದಕ್ಕೆ ಸ್ವಲ್ಪ ತಡವಾಗಿ ಬಂದೆ. ಅದೇನು ವಿಷಯ ಈಗಲಾದ್ರೂ ಬಂದಿದ್ದೇನಲ್ಲ, ತಿಳಿಸಿ ಹೇಳಿ. ಈಗ ಬರ್ದೆ ಏನ್ ಮಾಡ್ತಿಲ್ಲ ಬಡಬೇಕಾರಿ ನನ್ನ ಮಗನೇ. ಈ ಭೀಮನಗೌಡ ಒಂದು ಕೂಗು ಹಾಕಿದರೆ ನೀನೇಕೆ ಗುಣಿ ಒಳಗಿರುವ ನಿಮ್ಮ ಅಪ್ಪನು ಕೂಡ ಎದ್ದು ಬರಬೇಕು. ತಿಳಿಯುತ್ತೆ ಮಗನೇ? ಇರ್ಲಿ, ಏನಿದು ನಿಮ್ಮಿಬ್ಬರದು ಅಣ್ಣ ತಮ್ಮಂದು ಜಗಳ? ಯಾವ ಜಗಳ? ನಮ್ಮಿಬ್ಬರಿಗೂ ಯಾವ ತೊಂದರೆನೂ ಬಂದಿಲ್ಲಲ್ಲ. ನಿಮ್ಮ ಅಣ್ಣನಿಗೆ ಬರ್ತಕ್ಕ ಆಸ್ತಿಯನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದೆಯಂತೆ, ನಿಜವೇನು? ಓ ನಿಜ. ಯಾಕೆ? ನಾವಿಬ್ಬರು ಬೇರೆ ಆಗುವ ಕಾಲಕ್ಕೆ ಅವನು ನನ್ನ ಕುಟಲ್ 5,000 ರೂಪಾಯಿ ಇಸ್ಕೊಂಡಿದ್ದ.
ಆ ಕೊಡ್ತಕ್ಕಂಥ ಹಣದಲ್ಲಿ ನನಗೆ 5 ವರ್ಷ ಹೊಲ ಬರೆದು ಕೊಟ್ಟಿದ್ದಾನೆ. ಎಷ್ಟು ದಿವಸ ಅಂತ ಬರ್ಕೊಟ್ಟದಲೇ ನಮ್ಮ ಮಲಣ. ಓ ಸತ್ಯ ಹರಿಚಂದ್ರ ತುಂಡು ನೋಡಿದೆ ಗುಣಪ ನಿನ್ನ 5 ವರ್ಷ ಕರಾರ್ ಪತ್ರ ಬರೆದು ಕೊಟ್ಟಿದ್ದಾನೆ. ಆದ್ರೆ 2 ವರ್ಷ ಗಂಟಲೆ ಮಳೆಗಾಲ ಹೋಗಿ ಬರಗಾಲ ಸಂಭವಿಸಿದರೆ 1 ವರ್ಷ ಹೆಚ್ಚಿಗೆ ಊಟ ಮಾಡ್ಬೇಕಂತ ಬರೆದು ಕೊಟ್ಟಾನ್ರಿ. ಕೇಳ್ರಿ ಅವನು. ಹೌದೇನೆ? ಇಲ್ಲ ಗೌಡ್ರಿ, 5 ವರ್ಷ ಬರೆದು ಕೊಟ್ಟದ್ದು ಮಾತ್ರ ನಿಜ. ಆದರೆ ಬರಗಾಲ ಸಂಭವಿಸಿದರೆ ಹೆಚ್ಚಿಗೆ ಊಟ ಮಾಡಬೇಕೆಂದು ಆ ದೇವರಾಣಗೂ ಬರೆದು ಕೊಟ್ಟಿಲ್ಲ. ಅಣ್ಣ, ನೀನು ನುಡಿಯುತ್ತಿರುವುದ ನಾಲಿಗೆಯೋ ಅಥವಾ ಪಾದರಕ್ಷೆ? ಮಗನೇ ಮಲ್ಯ, ಈ ಶ್ರೀಮಂತನ ಪ್ರಧಾನನ ಎದುರಿಗೆ ವಾಚ ಶಬ್ದಗಳನ್ನಾಡಿದರೆ ನಮ್ಮ ರುದ್ರನಿಗೆ ನಿನ್ನ ಮೈ ಚರ್ಮವನ್ನು ಸುರಿಸಿಬಿಟ್ಟೇನು ಮಗನೇ. ಎಚ್ಚರದಿಂದ ಮಾತನಾಡು. ಏನೇನು ಮಾತಾಡ್ತಾರಂತ ಗೊತ್ತಾಗಲ್ಲ. ಅವ್ನು ಮಾತಾಡೋದು ಒಳ್ಳೆ ಈಟದ ಅವನು. ಸುಮ್ಮನೆ ಅವನ ಆಸ್ತಿಯನ್ನು ಅವನಿಗೆ ಬಿಟ್ಟು ಕೊಟ್ಟು ಬಿಡು. ಸಾಧ್ಯವಿಲ್ಲ ಗೌಡ್ರಿ, ನನ್ನ ಪ್ರಾಣ ಹೋದರೂ ಸರಿ, ಅವನು ಬರೆದು ಕೊಟ್ಟ ಕರಾರಿನ ಪತ್ರ ಪ್ರಕಾರ ನಾನು ಇನ್ನೂ 1 ವರ್ಷ ಹೆಚ್ಚಿಗೆ ಊಟ ಮಾಡೇ ಬಿಡುತ್ತೇನೆ. ಬಹಳ ಒಳ್ಳೆಯ ಮಾತು. ಪ್ರಾಣ ಹೋದರೂ ಕೊಡುವುದಿಲ್ಲವೋ? ಆಗ್ಲಿ ಬಿಡಲೇ, ನಿನ್ ಪ್ರಾಣನ ತಕ್ಷಣ ಅದೇನ್ ದೊಡ್ಡದು. ಆಯ್ತು, ನಾನೀನೊಬ್ಬನೇ ಸತ್ಯ ಹರಿಶ್ಚಂದ್ರನ ಮೊಮ್ಮಗಾಲ. ನೋಡು, ನಾನು ಆ ರೀತಿ ನಡೆಸಿಕೊಡುವುದಿಲ್ಲ. ನೀನೇನಾದರೂ ಬಲಾತ್ಕಾರವಾಗಿ ಆ ಭೂಮಿಯಲ್ಲಿ ನೀನು ಹೆಜ್ಜೆ ಇಟ್ಟರೆ ನಮ್ಮ ರುದ್ರನಿಗೆ ಹೇಳಿ ಅವನ ಕೊಡ್ಲಿಯಿಂದ ನಿನ್ನ ಕಾಲುಗಳನ್ನು 3-4 ತುಂಡುಗಳನ್ನಾಗಿ ಕತ್ತರಿಸಿ ಹಾಕಿ ಬಿಡುತ್ತೇನೆ ಮಗನೇ. ನೋಡ್ರಿ, ನ್ಯಾಯ ಅನ್ಯಾಯವನ್ನು ವಿಚಾರಿಸುವುದಷ್ಟೇ ನಿಮ್ಮ ಕೆಲಸ. ಅದನ್ನು ಬಿಟ್ಟು ನೀವು ನಮ್ಮ ಕಾಲಕ್ಕೆ, ನಮ್ಮ ಅನ್ಯಾಯಕ್ಕೆ ಕೈ ಹಾಕಿದರೆ ನಿಮ್ಮ ಪರಿಣಾಮ ನೆಟ್ಟಗಾಗಕ್ಕಿಲ್ಲ. ಹುಷಾರೇ ಈ ಸಿರಿವಂತ ಸಿಂಹಕ್ಕೆ ಎದುರು ವಾದಿಸುವಷ್ಟು ಧೈರ್ಯ ಬಂದಿದೆ ಮಗನೇ. ರುದ್ರ, ಏನು ಮುಖ ನೋಡ್ತಾ ಇದ್ದಿ? ಕಟ್ಟಿ ಹಾಕವನನ್ನು, ತೆಗೆದುಕೊಂಡು ಬರುವ ಚಾಟಿಯನ್ನು ಕಟ್ಟ ಇವನನ್ನು. ಏನ್ ನೋಡ್ತೀರ ಅವನ್ನ? ಅವ್ನು ನಮ್ಮ ಮನೆಗೆ ಇಲ್ಲಿ ಓಡ ಅವನು ದಿನ ಬೆಳಕಾದ್ರೆ 150 ಸ್ಥಿತಿ ಮಾಡ್ತಾವ. ನೋಡಕ್ ಒಂದು ತುತ್ತದ ಹರಿಯಾಡ್ತಾನೆ ಹರಿಸ್ಬಿಡ ಮಗ. ರುದ್ರ, ತೆಗೆದುಕೊಂಡು ಬರೋ ಚಾಟಿಯನ್ನು. ಮಲ್ಯ, ಎಂತೆಂತ ಪುಂಡ ಪುಡಾರಿ ನನ್ನ ಮಕ್ಕಳ ನನಗೆ ಕೈ ಮುಗಿದು ತಲೆಬಾಗಿ ಹೋಗುತ್ತಿರುವಾಗ ಯಕಸ್ಸಿತ ತಿರುಗಿಯ ಕೂಳು ತಿಂದು ಜೀವಿಸುತ್ತಿರುವ ಜಂತುವೆ, ನಿನ್ನ ಬಾಯಿಂದ ಇಂಥ ಶಬ್ದವೇ? ತಾಮರ್ಲ ಹಂಟಲವನ್ನು ಅನುಭವಿಸು ಮಗನೇ ಈ ವೇದನೆಯನ್ನು. ಮುಂದೇನು ಮಗಳು ಮಗಳು ಮಗನೇ? ಗೌಡ್ರಿ, ನೀವೆಷ್ಟೇ ಹೊಡೆದರೂ ಚಿಂತೆ ಇಲ್ಲ. ನಾನು ಮಾತ್ರ ಕಾನೂನಿನ ಪ್ರಕಾರ ಕೈ ಬಿಡುವುದಿಲ್ಲ. ನಾನು ಇಲ್ಲೇ ಸಾಯ್ತೇನೆ ಹೊರತು ಕಾನೂನಿನ ಪ್ರಕಾರ ದಾರಿ ಬಿಡುವುದಿಲ್ಲ. ಒಳ್ಳೆಯ ಮಾತು. ಒಳ್ಳೆಯ ಮಾತು, ಒಳ್ಳೆಯ ಮಾತು ಮಲ್ಯ. ಅಂದ್ರೆ ನೀನೊಬ್ಬನೇ ಸತ್ಯ ಹರಿಶ್ಚಂದ್ರನ ಮೊಮ್ಮಗ, ಸತ್ಯದ ಪ್ರಕಾರ ಅವನ ತತ್ವದ ಪ್ರಕಾರ ನಡೆದುಕೊಳ್ಳುವನಲ್ಲವೇ? ಹಾಗಾದ್ರೆ ನಾವಲ್ಲ ಏನಪ್ಪ? ನಾವಲ್ಲ ಮೋಸಗಾರ? ಎಲ್ಲ ನನ್ನ ಮಗನೇ ಅನುಭವಿಸಿ ಈ ವೇದನೆಯನ್ನು. ಬರಿದೇಡ ಬಾಬು, ಬಿಚ್ಚುವಾದ ಕರಾರು ಪತ್ರವನ್ನು ಅಣ್ಣ ತಮ್ಮರಿಬ್ಬರು ತಿಳಿದುಕೊಳ್ಳಲಿ. ಮಾಡ್ತಾನೆ
ನೋಡಪ್ಪ, ಶ್ರೀ ಗುರು ಪ್ರಸನ್ನ ಉಲ್ಲಪ್ಪನ ಮಕ್ಕಳಂದರೆ ಅವು ಇಂಗುಳುಗೊಂಡು ಮೆಕ್ಕಳುಗೊಂಡು ನಂಬರು ಶ್ರೀಮಾನ್ಯ ಭೀಮನಗೌಡ್ರ ಹತ್ರ 10 ಲಕ್ಷ ರೂಪಾಯಿ ತೆಗೆದುಕೊಂಡು ಅದನ್ನು ಕೊಡಲಾಗದ ಕಾರಣ ಶ್ರೀಮಾನ್ ಭೀಮನಗೌಡರಿಗೆ ನಮ್ಮ ಇದ್ದ 2 ಎಕರೆ ಭೂಮಿಯನ್ನು ಈ 10 ಲಕ್ಷಕ್ಕೆ ಕ್ರಯ ಬರೆದು ಕೊಟ್ಟಿದ್ದೇವೆ. ಇದರ ಮೇಲೆ ಇನ್ನು ಮುಂದೆ ನಮ್ಮದೇನು ತಪ್ಪಿಲ್ಲವೆಂದು ನಮ್ಮದೇನು ಹಕ್ಕಿಲ್ಲವೆಂದು ಬರೆದುಕೊಟ್ಟಿದ್ದಾರೆ. ಅನಾಹುತ ಎಲ್ಲಿದೆ ಅನಾಹುತ? ನಿಜವಾಗಲೂ ನೀವು ಸತ್ಯ ಹರಿಶ್ಚಂದ್ರ ನಮ್ಮ ಮಕ್ಕಳಲ್ಲವೇ? ನೀವು ಬರೆದು ಕೊಟ್ಟಿದ್ದನ್ನು ನಾವು ಅದು ಹೇಳಿದ್ದೇವೆ, ಅದು ತಪ್ಪೇ. ಹಾ ಕಲ್ಲ ಮಲ್ಲ ಕಲ್ಲ ಏನ್ ನಿನ್ನ ವಿಚಾರ ನೋಡು. ಮಗನೇ ಮಲ್ಯ, ಇನ್ನೂ ಹಣ ಬೇಕಾದ್ರೆ ನಿಮ್ಮ ಅಣ್ಣನ ಜೋಬ್ನಲ್ಲೇ ಇದೆ ನೋಡು. ಹೌದಾ? ಹೋಗು. ಕಲ್ಲ, ನೀನು ನಮ್ಮಣ್ಣನಲ್ಲ, ಮನುಷ್ಯನಲ್ಲ, ರಾಕ್ಷಸ. ನಿನ್ನನ್ನು ಜೀವ ಸಹಿತ ಉಳಿಸಲಾರೆ ಇವತ್ತು. ಲೇ, ನೀವೇನೇ ಬೊಗಳುವುದಿದ್ದರೂ ನಮ್ಮ ಮನೆಯನ್ನು ಬಿಟ್ಟು ಆಚೆ ದಾಟಿ ಬೊಗಳಿರಿ. ಮುಗಿದೇನಪ್ಪ ನಿಮ್ಮೆವರ ಕುಲಕರ್ಣಿ, ಮಲ್ಯನ ವಿಚಾರ ಮುಗಿತಾ ಇನ್ನೂ ಐತೆ ಕೇಳೋಣ. ಮುಗಿದ್ದೆಲ್ಲ ಜಿಟ್ಟರಗಳು ಹೋಗಲ್ಲ ನಿಮ್ಮ ಮನೆ ಕೂತಾಡುವಂತೆ ಮಗನ. ಈಗಳು ಗಂಡ ಊರು ಬಿಡ ಹೋಗಲ್ಲ, ನೀನು ಹೊಲ ಮರಿದಿ ಮತ್ತೆ ದಿನ ಕೂತಿಡಿರಿ ಹೋಗಲ್ಲ. ಬಡ ಬಡ ಬರ್ತಾನ ಅವನು. ಮಲ್ಯ, ಹೇಗಿದೆ ಹೇಗಿದೆ ನನ್ನ ಪರಾಕ್ರಮ? ಹಾ ರುದ್ರ, ಬೇಚಿ ಬಿಡ, ಹಾಳಾಗಿ ಹೋಗ್ಲಿ ಬಡ ಬಿಕಾರಿಗಳು. ಬಿಚಲ 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 ಹೋಗ್ಲತ್ತಾಗ ಬೆಚ್ಚು ಬಿಚಲ ಮೊದಲು ನಮ್ಮ ಮನೆ ಬಿಟ್ಟು ಮಾಡ ನೋಡು. ನಿನ್ನ ಆಸ್ತಿ ನಿನ್ನ ಹಣ ಬೇಕಾದ್ರೆ ನಿಮ್ಮ ಅಣ್ಣನ ಕೇಳಿಕೆ ಹೋಗಲೇ ಹೋಗಲೆ ನಿಮ್ಮ ಮನೆ ಕೂತಾಡ್ಕೇಳ್ರಿ. ಮತ್ತೇನೋ ಮಾತಾಡಕ್ ತಡ್ರಿ. ಕಲ್ಲ, ನೀನು ನಮ್ಮ ಅಣ್ಣನಲ್ಲೇ ಬರ್ತಾನೆ. ನಿನ್ನ ಜೀವ ಸಹಿತ ಉಳಿಸಲಾರೆ. ನಮ್ಮ ಗೌಡ್ರ ಮುಂದೆ ಏನ್ ಗಲಾಟೆ ಮಾಡ್ತಿ? ನಿನ್ನ ಮನೆಗೆ ಹೋಗಿ ನೀನು ಗಲಾಟೆ ಮಾಡಲೇ ಇಡ್ತಾನೆ. ಗೌಡ್ರೆ, ಕುಲಕರ್ಣಿ, ಗೌಡ್ರೆ, ರುದ್ರ, ಹೇಗಾಯ್ತು ಇವರಿಬ್ಬರು ನಾಟಕ? ಬಹಳ ಚೆನ್ನಾಗಾಯ್ತಲ್ಲ ಗೌಡ್ರೆ, ಬಹಳ ಚೆನ್ನಾಗಾಯ್ತಲ್ಲ. ಇನ್ನ ಮುಂದಿನ ಕತೆ ನೀವೇ ಹೇಳ್ಬೇಕು ಗೌಡ್ರೆ. ಬಡ ಬಕ್ಕರ ಆಸ್ತಿ ಹೊಡೆದ್ರಿ, ಮುಂದೆ ಏನ್ ಮಾಡ್ಬೇಕು ಅನ್ನೋದು ನೀವೇ ಹೇಳ್ಬೇಕು. ಖುಷಿಯಲ್ಲಿ ಪಾರ್ಟಿ ಗೀಟಿ ಕರೆಸು. ರಂಬೆ ಮೇನಕ್ಕೆ ಊರು ಹೆಸರನ್ನು ಕರೆಸು. ಆಯ್ತು. ಕರೆದ ನೋಡಲೇ ನಿಮ್ ಗೌಡ್ರಿ 2 ಕಾಲ್ ಕರ್ಕೊಂಡು ರೆಂಬೆಗೆ ಒಮ್ಮಿಕೆ ಅಂತ ಪಾಡದ ನೀವು ಅಲ್ರಿ ಗೌಡ್ರೆ. ಗೌಡ್ರೆ ರೀ ಗೌಡ್ರೆ 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 ಎಲ್ಲದ ಸಣ್ಣ ಕಾಲ ಐತಂದ ಎಲ್ಲ ನನ್ನ ಕೂಟಾಗ ಮಾಡಿಸಿ ನನ್ನ ಮೇಲೆ ಪಾಪ ಉರಿಸ್ತೀರಲ್ರಿ ನೀವು. ಮತ್ತೆ ನನಗೇನಾರು ಬಂದಿದ್ರಿ ಗೌಡ್ರೆ? ಏಯ್, ನಾನಿಲ್ವೇನು ಈಗ? ಸಕ್ರೆ ವಿಷಯ ಕೇಳ್ತೀಯೇನು? ಸಕ್ರೆ ವಿಷಯ ಮೇಲೆ ಗೊತ್ತಾದ್ರೆ ಹೆಂಗ್ರಿ ಗೌಡ್ರೆ? ಅಲ್ಲೋ, ನೀನು ಸುಳ್ಳು ಹೇಳೋದು ಹೇಳ್ಕೊಡ್ಬೇಕೇನು? ಒಬ್ಬರಿಬ್ರಿಗೆ ಕೊಟ್ಟು ಯಾರಾದ್ರೂ ಕೇಳಿದ್ರ ಈ ರೀತಿ ಈ ತಿಂಗಳು ರೇಷನ್ ಬಂದಿಲ್ಲ, ಮುಂದಿನ ತಿಂಗಳು ಬರ್ತೈತೆ ಅಂತ ಹೇಳಿಬಿಡು. ಮುಂದಿಂದ ನಾನು ನೋಡ್ಕೊಳ್ತೇನೆ. ಮುಂದಿನ ವಿಷಯ ಮುಂದಿರ್ಲಿ. ಹೋಗೋಣ ನೋಡ್ರಿ. ನೀನು ಆಗ್ಲೇ ಬ್ರ್ಯಾಂಡಿ ಬೇರೆ
ಧರಣಿ. ಸಣ್ಣ ಕಾಲೆಲ್ಲ ನೋವು ಮುಂದಿನ ಮಾಡಿ ವಿಷಯ ಇನ್ನು ಬಹಳ ಇದೆ, ನೋಡಿ ಹೋಗೋಣ. ಆಯ್ತು ನೋಡ್ರಿ ಗೌಡ್ರೆ, ಇನ್ನು ಯಾವ್ಯಾವ ಬಡಬಗ್ರ ಆಸ್ತಿ ಮಂತಾನವನ್ನು ಹೆಂಗೆ ನೀರು ಕುಡಿಬೇಕೆಂದು ತಿಳಿದಿರುವಿರಿ. ನಡೆದು ಮುಂದಾಯ್ತು ನಿಮಗೆ ಮುಂದೆ ಮಾರಿ ಹಬ್ಬ.